ಪ್ರಿಯ ವಿದ್ಯಾರ್ಥಿಗಳೇ, ನಾನು ಸಂಗಮೇಶ್ ಹಿರೇಮಠ್, ಸಹಾಯಕ ಪ್ರಾಧ್ಯಾಪಕ ಕನ್ನಡ ವಿಷಯ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುತ್ತಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳಕಿ, ತಾಲೂಕಿಂಡಿ, ಜಿಲ್ಲಾ ವಿಜಯಪುರ ಆಗಿದ್ದು, ಇವತ್ತಿನ ತರಗತಿಯಲ್ಲಿ BSc ಮೊದಲನೆಯ ಸೆಮೆಸ್ಟರ್ನ ಪಠ್ಯಪುಸ್ತಕ ಮಾನವ ಜನ್ಮ ದೊಡ್ಡದು, CBCS ಆಧಾರಿತ ಹೊಸ ಪಠ್ಯ ಪುಸ್ತಕವಾಗಿದ್ದು, ಇದರಲ್ಲಿ 2 ಭಾಗಗಳು, ಒಂದು ಪದ್ಯ ಭಾಗ, ಇನ್ನೊಂದು ಗದ್ಯ ಭಾಗ. ಒಟ್ಟು 15 ಪದ್ಯ ಗದ್ಯಗಳಿದ್ದು, ಇವತ್ತಿನ ತರಗತಿಯಲ್ಲಿ ಗದ್ಯ ಭಾಗದ ಮೊದಲನೆಯ ಗದ್ಯ ಮನೆ ಅಂಗಳದಲ್ಲಿ ಔಷಧಿ ವನ, ಈ ಗದ್ಯ ಭಾಗವನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಮನೆ ಅಂಗಳದಲ್ಲಿ ಔಷಧಿ ವನ ಇದೊಂದು ಆಯುರ್ವೇದ ಸಸ್ಯ ವಿಜ್ಞಾನದ ಕುರಿತಂತಹ ಲೇಖನವಾಗಿದ್ದು, ಔಷಧೀಯ ಸಸ್ಯಗಳ ಕುರಿತು ಅತ್ಯಂತ ಮಹತ್ವದ ಮತ್ತು ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡುವಂತಹ ಗದ್ಯವಾಗಿದೆ. ಈ ಪ್ರಸ್ತುತ ಲೇಖನವನ್ನು ಬರೆದಂಥವರು ಮಹಿಳಾ ಸಾಹಿತಿಗಳಾದ ಡಾಕ್ಟರ್ ವಸುಂಧರಾ ಭೂಪತಿಯವರು. ಮನೆ ಅಂಗಳದಲ್ಲಿ ಔಷಧಿ ವನ, ಈ ಗದ್ಯ ಭಾಗದ ಪ್ರಮುಖ ಉದ್ದೇಶಗಳು, ಕಲಿಕೆಯ ಉದ್ದೇಶಗಳು ಏನು ಅಂದರೆ, ಈ ಗದ್ಯ ಭಾಗವನ್ನು ನಾವು ಓದುವುದರಿಂದ, ತಿಳಿದುಕೊಳ್ಳುವುದರಿಂದ ಯಾವ ಫಲಿತಗಳು, ಕಲಿಕೆಯ ಅಂಶಗಳು ನಮ್ಮಲ್ಲಿ ಮೂಡುತ್ತವೆ ಅನ್ನುವಂಥದ್ದು. ಪ್ರಮುಖವಾಗಿ ಇದೊಂದು ಗದ್ಯ ಭಾಗ ಆಧುನಿಕ ಕನ್ನಡ ಸಾಹಿತ್ಯದ ಹಲವಾರು ಪಂಥಗಳಲ್ಲಿ ಈ ಗದ್ಯ ಸಾಹಿತ್ಯ ಮೂಡಿಬಂದಿದೆ. ಕನ್ನಡ ಸಾಹಿತ್ಯವನ್ನು ನಾವು ಗಮನಿಸಿದಾಗ ನಮ್ಮ ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ ಸುಮಾರು 1500 ವರ್ಷಗಳಿಗಿಂತಲೂ ಮೇಲ್ಪಟ್ಟ ಅಧಿಕೃತವಾದ ಇತಿಹಾಸವಿದೆ. ಕನ್ನಡದ ಮೊಟ್ಟ ಮೊದಲು ಇರುವಿಕೆ, ಅಕ್ಷರದ ಸ್ಪಷ್ಟ ರೂಪ ಕಂಡುಬರುವುದು ಕನ್ನಡದ ಮೊಟ್ಟ ಮೊದಲ ಶಾಸನವೆಂದೇ ಕರೆಯಲ್ಪಟ್ಟ ಹಲ್ಮಿಡಿ ಶಾಸನದಲ್ಲಿ. ಹಲ್ಮಿಡಿ ಶಾಸನದ ನಂತರ ಬಾದಾಮಿ ಶಾಸನ ಅಂದರೆ ಕಪ್ಪೆಯಾರ ಭಟ್ಟನ ಶಾಸನವಾಗಿರಬಹುದು, ಗುಣಮಧುರಾಂಕನ ಶಾಸನವಾಗಿರಬಹುದು, ಶ್ರವಣಬೆಳಗೊಳ ಶಾಸನವಾಗಿರಬಹುದು, ಹಲವಾರು ಶಾಸನಗಳಲ್ಲಿ ಕನ್ನಡ ಮೂಡಿಬಂದಿದೆ. ಸಾಹಿತ್ಯಿಕವಾಗಿ ಕನ್ನಡದ ಮೊಟ್ಟ ಮೊದಲ ಕೃತಿ, ಲಾಕ್ಷಣಿಕ ಕೃತಿ ಅಥವಾ ಅಲಂಕಾರಿಕ ಕೃತಿ ಎಂದೇ ಕರೆಯಲ್ಪಡಂಥ ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಕೃತಿ ಕವಿರಾಜ ಮಾರ್ಗ ಉಪಲಬ್ಧವಾಗಿದ್ದು, ಇದನ್ನು ಕವಿ ಶ್ರೀ ವಿಜಯ ಬರೆದಿದ್ದು. ರಾಷ್ಟ್ರಕೂಟರ ದೊರೆ ಅಮೋಘವರ್ಷ ನೃಪತುಂಗನ ಆಸ್ಥಾನ ಕವಿ ಶ್ರೀ ವಿಜಯ ಬರೆದ ಕವಿರಾಜ ಮಾರ್ಗ ಕೃತಿ. ನಂತರ ನಾವು ನೋಡಲಾಗಿ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ, ನಂತರ ಕನ್ನಡದ ಮೊದಲ ಅಥವಾ ಆದಿಕವಿ ಎಂದೇ ಕರೆಯಲ್ಪಟ್ಟ ಚಂಪೂ ಸಾಹಿತ್ಯದ ಹಿರಿತೆಲೆಯನಾದ ಪಂಪ, ಪೊನ್ನ, ರನ್ನರ ಕೃತಿಗಳನ್ನು ನೋಡಬಹುದು. ಕನ್ನಡ ಸಾಹಿತ್ಯದಲ್ಲಿ ಜೈನ ಸಾಹಿತ್ಯದ ಅತಿ ಪ್ರಮುಖ ಕವಿಗಳಾದಂತಹ ಪಂಪ, ಪೊನ್ನ, ರನ್ನ, ರತ್ನತ್ರಯರು ಅಪಾರ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು. ನಂತರ ಚಂಪೂ ಸಾಹಿತ್ಯದ 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ, 12ನೇ ಶತಮಾನದ ಪ್ರಾರಂಭದಲ್ಲಿ ವಚನ ಸಾಹಿತ್ಯ ಅತಿ ಮುಖ್ಯವಾದ ಸಾಹಿತ್ಯವಾಗಿ ಸೃಜನೆಯಾಗಿದ್ದು, ಹಲವಾರು ವಚನಕಾರರು ಜೆ.ಡಿ. ರಾಧಾಸಮಯ, ಅಣ್ಣ ಬಸವಣ್ಣ ಅವರ ನೇತೃತ್ವದಲ್ಲಿ ಅಪಾರ ಸಾಹಿತ್ಯ, ವಚನ ಸಾಹಿತ್ಯ
ಸೃಷ್ಟಿಯಾಯಿತು. ಅನುಭವ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ವಿಶ್ವ ಸಾಹಿತ್ಯದ ಮಟ್ಟಕ್ಕೆ ಏರಿಸಿದಂಥ ಒಂದು ಸಾಹಿತ್ಯ ಅದೇ ವಚನ ಸಾಹಿತ್ಯ. ಶಿವಶರಣರು ಅದರಲ್ಲಿ ಸ್ತ್ರೀಯರು ಪುರುಷರು ಸಮಾನವಾಗಿ ಸಾಹಿತ್ಯವನ್ನು ರಚನೆ ಮಾಡಿದರು. ವಚನ ಸಾಹಿತ್ಯದ ನಂತರ ರಗಳೆ, ಹರಿಹರನ ರಗಳೆ, ಷಟ್ಪದಿ ಸಾಹಿತ್ಯ, ರಾಘವಂಕ, ಕುಮಾರವ್ಯಾಸನಂಥ ಕವಿಗಳು, ನಂತರ ಸಾಂಗತ್ಯ, ದಾಸ ಸಾಹಿತ್ಯ, ಹೀಗೆ ಪ್ರಾಚೀನ ಸಾಹಿತ್ಯವನ್ನು ನಾವು ನೋಡುತ್ತೇವೆ. ಆಧುನಿಕ ಸಾಹಿತ್ಯಕ್ಕೆ ಬಂದಾಗ ಈ ಗದ್ಯ ಸಾಹಿತ್ಯ ಆಧುನಿಕ ಸಾಹಿತ್ಯದಲ್ಲಿ ಅಪಾರವಾಗಿ ಸೃಷ್ಟಿಯಾಯಿತು. ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳು ಎಂದೇ ಕರೆಯಲ್ಪಟ್ಟಂಥವು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಮತ್ತು ಸ್ತ್ರೀ ಸಾಹಿತ್ಯ ಕುರಿತು ನಾವು ತಿಳಿದುಕೊಳ್ಳಬೇಕು. ನವೋದಯ ಸಾಹಿತ್ಯ ರೊಮ್ಯಾಂಟಿಸಮ್, ಪಾಶ್ಚಿಮಾತ್ಯರ ರೊಮ್ಯಾಂಟಿಸಮ್ ಬದಲಾಗಿ ಕನ್ನಡದಲ್ಲಿ ಬಂದದ್ದೇ ನವೋದಯ ಸಾಹಿತ್ಯ. ರಮ್ಯ ವಾದದ ಅಂದರೆ 20ನೇ ಶತಮಾನದ ಆದಿಯಲ್ಲಿ ನವೋದಯ ಸಾಹಿತ್ಯ ಹೊಸ ಸಾಹಿತ್ಯಕ್ಕೆ ಹೊಸತನವನ್ನು ನೀಡಿತು ಎಂಬ ವಿಚಾರಗಳು ಈ ನವೋದಯ ಸಾಹಿತ್ಯದಲ್ಲಿ ಬರುತ್ತವೆ. ಈ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳು ಕುವೆಂಪು, ಮಾಸ್ತಿ, ಬೇಂದ್ರೆ, ಕಣವಿ, ಕೆ ಎಸ್ ನರಸಿಂಹಸ್ವಾಮಿ, ಪೂತಿ ನರಸಿಂಹಾಚಾರ್ಯರು, ಜಿ ಎಸ್ ಶಿವರುದ್ರಪ್ಪ ಮುಂತಾದವರು ಈ ಶತಮಾನದ ಪೂರ್ವಾರ್ಧ ಕಾವ್ಯವನ್ನು ಗಮನಿಸಿದರೆ ಪಾಶ್ಚಾತ್ಯ ರಮ್ಯತೆ ಎದ್ದು ಕಾಣುತ್ತೆ. ಇಂಗ್ಲೀಷಿನ ರೊಮ್ಯಾಂಟಿಸಿಸಮ್, ಕನ್ನಡದ ನವೋದಯ ಕಾವ್ಯಗಳೆರಡರಲ್ಲೂ ಹಲವಾರು ಸಾಮ್ಯಗಳಿವೆ. ಈ ನವೋದಯ ಸಾಹಿತ್ಯದ ಅತಿ ಪ್ರಮುಖ ಅಭಿವ್ಯಕ್ತಿ ಭಾವಗೀತೆ ಎನ್ನಬಹುದು. ದೇವರ ಆರಾಧನೆ, ದೃಷ್ಟಿ, ನಿಸರ್ಗದ ವರ್ಣನೆ, ನಿಸರ್ಗದ ವಿವಿಧ ಮುಖಗಳಿಗೆ ಸ್ಪಂದಿಸುವ ಪ್ರತಿಕ್ರಿಯೆಯಾಗಿ ಬದುಕಿನಲ್ಲಿಯೂ ಹೊಸತನವನ್ನು ತಂದಿರುವಂಥ ಸಾಹಿತ್ಯ ಪಂಥವಾಗಿದೆ. ಭಾಷೆ ಮತ್ತು ವಸ್ತುಗಳಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬಂದ ಈ ಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಬೆಳವಣಿಗೆ ಇಂಗ್ಲೀಷ್ ಕವಿತೆ ಅಂದರೆ BM ಶ್ರೀಕಂಠ ಬರೆದಂಥ ಇಂಗ್ಲೀಷ್ ಗೀತೆಗಳು ಅಧಿಕೃತವಾಗಿ ನವೋದಯ ಸಾರುವಂತಹ ಕೃತಿಯಾಗಿದೆ. ನಿಸರ್ಗ ಪ್ರೇಮ ಈ ಸಾಹಿತ್ಯದ ಅತಿ ಮುಖ್ಯ ಅಂಶವಾಗಿದ್ದು, ಬದುಕು ಸ್ವೀಕಾರಾರ್ಹ, ಬದುಕನ್ನು ಪ್ರೀತಿಸುವಂತಹ ಅಂಶಗಳು ಈ ಸಾಹಿತ್ಯದಲ್ಲಿ ಕಂಡುಬರುತ್ತವೆ. ಸ್ವಾತಂತ್ರ್ಯ ಚಳವಳಿ ಮೂಡಿ ಬಂದಿದೆ. ಹೀಗೆ ಈ ಪಂಥದ ಪ್ರಮುಖ ಲಕ್ಷಣಗಳು ಆತ್ಮನಿಷ್ಠತೆ, ದೇಶಾಭಿಮಾನ, ಪ್ರಕೃತಿ ಆರಾಧನೆಯಾಗಿದ್ದು, ಈ ಭಾವಗೀತೆ ಜೊತೆಗೆ ಸುನೀತ, ಶೋಕ, ಗೀತೆ, ಕಥನ, ಕವನ, ಖಂಡಕಾವ್ಯ ಮುಂತಾದ ವಿವಿಧ ಭಾವಗೀತೆ ಪ್ರಕಾರಗಳಲ್ಲೂ ರೊಮ್ಯಾಂಟಿಸಮ್ ಅಂದರೆ ನವೋದಯ ಸಾಹಿತ್ಯ ರೂಪುಗೊಂಡಿದೆ. ನವೋದಯ ಸಾಹಿತ್ಯದ ನಂತರ ಪ್ರಗತಿಶೀಲ ಸಾಹಿತ್ಯ, ಅದಕ್ಕೆ ಮಾರ್ಕ್ಸಿಸಮ್ ಅಂತ ಕೂಡ ಕರೀತೇವೆ. ಪ್ರಗತಿಶೀಲ ಎಂದರೆ ಪ್ರಗತಿ ಅದರ ಮುಖ್ಯ ಲಕ್ಷಣ. ಈ ಸಾಹಿತ್ಯ ಚಳವಳಿ 1936ರಿಂದ 1942 ಅವಧಿಯಲ್ಲಿ ಭಾರತದಲ್ಲಿ ನಡೆದ ರಾಜಕೀಯ ಆಂದೋಲನ, ಮಾರ್ಕ್ಸ್ ಮತ್ತು ಲೆನಿನ್ ತತ್ವಜ್ಞಾನಗಳ ಪ್ರಭಾವ, ಅವರ ಚಿಂತನೆಗಳ ಪ್ರಭಾವ ಪ್ರಗತಿಶೀಲ ಸಾಹಿತ್ಯದ ಮೇಲೆ ಅಪಾರ ಪ್ರೇರಣೆಯನ್ನು ನೀಡಿದವು. ಮಹಾರಾಜರ ಮೇಲಿನ ಮಹಾಕಾವ್ಯಕ್ಕಿಂತ ಬಡವರ ಮೇಲಿನ ಲಾವಣಿ ನಮ್ಮ ದೃಷ್ಟಿಯಲ್ಲಿ ಶ್ರೇಷ್ಠವಾದುದು, ಜರತಾರಿ ರುಮಾಲಿನವರ ಸಾಹಿತ್ಯ ಸಾಕು, ಶ್ರೀಸಾಮಾನ್ಯ ಬದುಕಬೇಕು ಎನ್ನುವಂಥ ನಿಲುವನ್ನು ಹೊಂದಿದ ಈ ಪ್ರಗತಿಶೀಲ ಸಾಹಿತ್ಯ ಮಾರ್ಕ್ಸರ ಬಂಡವಾಳ ಸಿದ್ಧಾಂತದ ಪ್ರೇರಣೆಯಿಂದ ಶ್ರಮಿಕ ವರ್ಗದ ಸಂಘಟನೆಯಾಗಿ ಬಂಡವಾಳಶಾಹಿಗಳ ವಿರುದ್ಧ ಸಮರ ಸಾರುವ ಮೂಲಕ ದುಡಿಯುವ ಕೈಗಳು ಬಂಡವಾಳಶಾಹಿತ್ವ ನಿರ್ನಾಮ ಮಾಡಿ ಸಮತಾವಾದವನ್ನು ಎಲ್ಲ ಕಡೆ ಹುಟ್ಟುಹಾಕಿ ಸಮಾಜದ ನವನಿರ್ಮಾಣದ ಕಡೆಗೆ ಒಲವು ತೋರುವ ಮಾರ್ಕ್ಸ್ ಸಿದ್ಧಾಂತ ಮತ್ತು ಲೆನಿನರ ವರ್ಗ ಹೋರಾಟದ ಹಿನ್ನೆಲೆಯಲ್ಲಿ ಆ ತತ್ವ ಸಿದ್ಧಾಂತವನ್ನು ಒಳಗೊಂಡಂತಹ ಸಾಹಿತ್ಯವಾಗಿದೆ. ಭಾರತದಲ್ಲಿ ಮೊದಲು ಪ್ರಗತಿಶೀಲೆಯು ಬಂಗಾಳ ಮತ್ತು ಉತ್ತರ ಭಾರತ ಹಿಂದಿ ಭಾಷೆಯಲ್ಲಿ ಮೂಡಿಬಂತು. ನಂತರ ಕನ್ನಡ ನಾಡಿನಲ್ಲಿ ಕರ್ನಾಟಕ 1943ರಲ್ಲಿ ವ್ಯವಸ್ಥಿತವಾಗಿ ಅನ ಕೃಷ್ಣರಾಯರ ನೇತೃತ್ವದಲ್ಲಿ ಈ ಚಳವಳಿ
ಪ್ರಾರಂಭವಾಯಿತು. ವೀರಕೇಸರಿ, ಸೀತಾರಾಮ ಶಾಸ್ತ್ರಿ, ಆದಿರಂಗಾಚಾರ್ಯ, ಬಸವರಾಜ ಕಟ್ಟಿಮನಿ, ತ.ರಾ. ಸುಬ್ಬರಾವ, ಅರ್ಚಕ ವೆಂಕಟೇಶ, ನಿರಂಜನರು, ಚದುರಂಗರು ಮುಂತಾದ ಪ್ರಮುಖ ಕವಿಗಳು, ಲೇಖಕರು ಈ ಸಾಹಿತ್ಯವನ್ನು ಪೋಷಣೆ ಮಾಡಿದರು. ಸಾಹಿತ್ಯದ ಅಪಾರ ಕಾದಂಬರಿಗಳನ್ನು ರಚನೆ ಮಾಡಿದರು. ಕಾದಂಬರಿ ಅತಿ ಹೆಚ್ಚು ಕಾದಂಬರಿಗಳು ಈ ಸಾಹಿತ್ಯ ರೂಪದಲ್ಲಿ ರಚನೆಯಾದವು. ಹೀಗೆ ದೂರದ ಯುರೋಪಿನ ಮಾರ್ಕ್ಸಿಸಮ್ನಿಂದ ಲೆನಿನ್ರ ತಾತ್ವಿಕ ಸಿದ್ಧಾಂತ ಪ್ರೇರಣೆ ಭಾರತೀಯ ಸಾಹಿತ್ಯದಲ್ಲಿ ಈ ಒಂದು ಪ್ರಗತಿಶೀಲ ಅತಿ ಪ್ರಮುಖವಾದ ಕನ್ನಡ ಸಾಹಿತ್ಯದಲ್ಲಿ ಪ್ರಗತಿಶೀಲ ಅತಿ ಪ್ರಮುಖವಾದ ಒಂದು ಸಾಹಿತ್ಯ ಪಂಥವಾಗಿದೆ. ನಂತರ ಬಂದದ್ದು ನವ್ಯ ಸಾಹಿತ್ಯ, ಮಾಡರ್ನಿಸಮ್. ನವ್ಯ ಎಂದರೆ ಹೊಸದು. ಇಂಗ್ಲೀಷಿನ ಮಾಡರ್ನಿಸಮ್ ಪದಕ್ಕೆ ಸಂವಾದಿಯಾದದ್ದು 18ನೇ ಶತಮಾನದ ಉತ್ತರಾರ್ಧ ಮತ್ತು 19ನೇ ಶತಮಾನ ಪೂರ್ವಾರ್ಧದಲ್ಲಿ ಹೆಚ್ಚು ಬೆಳಕಿಗೆ ಬಂದ ಸಾಹಿತ್ಯ ಪರಂಪರೆ ಇದು ಆಗಿದ್ದು, ಈ ಕನ್ನಡ ಸಾಹಿತ್ಯದಲ್ಲಿ ವಿಕ್ರು ಗೋಕಾಕ್ ಮತ್ತು ಗೋಪಾಲಕೃಷ್ಣ ಅಡಿಗರ ನೇತೃತ್ವದಲ್ಲಿ ಈ ಸಾಹಿತ್ಯ ಪ್ರಾರಂಭವಾಯಿತು ಎನ್ನಬಹುದು. ಆಧುನಿಕ ಅನುಭವ ಸಾಕ್ಷಾತ್ಕಾರ, ಸಮಾಜವನ್ನು ಪ್ರಭಾವಿತಗೊಳಿಸುವ ಸದಾಶಯ ವಿನ್ಯಾಸ, ಭೂತ ಮತ್ತು ವರ್ತಮಾನಗಳ ಬೆಸುಗೆ, ಹೀಗೆ ಈ ಸಾಹಿತ್ಯದ ಅಂಶವಾಗಿದ್ದು, ವಿಕ್ರು ಗೋಕಾಕ್, ಅಡಿಗ, ಲಂಕೇಶರು, ಇವರ ಅನಂತಮೂರ್ತಿ, ಕೆ ರಾಮಾನುಜನ್, ತಿರುಮಲೇಶ, ಯಶವಂತ್ ಚಿತ್ತಾಲರು, ಗಂಗಾಧರ ಚಿತ್ತಾಲ, ತೇಜಸ್ವಿ, ಶಾಂತಿನ ದೇಸಾಯಿ, ರಾಮಚಂದ್ರ ಶರ್ಮಾ, ಗಿರಡ್ಡಿ ಗೋವಿಂದರಾಜ್ ಕಂಬಾರರು, ಚಂದ್ರಕಾಂತ್ ಕುಸನೂರರು, ಗಿರೀಶ್ ಕಾರ್ನಾಡರು ಮುಂತಾದರು ಈ ಮಾಡರ್ನಿಸಮ್ ಅಂದರೆ ನವ್ಯ ಸಾಹಿತ್ಯದಲ್ಲಿ ಅಪಾರವಾದಂತಹ ಸಾಹಿತ್ಯವನ್ನು ರಚನೆ ಮಾಡಿದರು. ನವ್ಯ ಸಾಹಿತ್ಯ ಸಣ್ಣ ಕಥೆಯಲ್ಲಿ ಅತಿ ಹೆಚ್ಚು ತನ್ನ ಸಾಹಿತ್ಯವನ್ನು ಸೃಷ್ಟಿಸಿಕೊಂಡಿದೆ. ಇನ್ನು ದಲಿತ ಮತ್ತು ಬಂಡಾಯ ಸಾಹಿತ್ಯ. ದಲಿತ ಮತ್ತು ಬಂಡಾಯ ಸಾಹಿತ್ಯದ ಅತಿ ಮುಖ್ಯ ಹಿನ್ನೆಲೆ ಅಂದರೆ ಅಮೇರಿಕದ ಕಪ್ಪು ಕಾವ್ಯ, ಬ್ಲ್ಯಾಂಕ್ ಪ್ಯಾಂಥರ್ಸ್, ಆ ಹಿನ್ನೆಲೆಯಲ್ಲಿ ರಚನೆ ಪ್ರಾರಂಭವಾದಂಥ ಈ ದಲಿತ ಮತ್ತು ಬಂಡಾಯ ಸಾಹಿತ್ಯ ಚಳವಳಿ ಕನ್ನಡದಲ್ಲಿ ಮೊಟ್ಟ ಮೊದಲು ಈ ಸಾಹಿತ್ಯ ಚಳವಳಿ ರೂವಾರಿಯಾದವರು ದೇವನೂರು ಮಹಾದೇವನವರ ಹೊಲೆ ಮಹಾದೇಗರ ಹಾಡು, ಸಿದ್ಧಲಿಂಗಯ್ಯನವರ ಹೊಲೆ ಮಹಾದೇಗರ ಹಾಡು ಸಂಕಲನದಲ್ಲಿ ದೇವನೂರು ಮಹಾದೇವರ ಹಲವಾರು ಕುಸುಮ ಬಾಲೆ ಆಗಿರಬಹುದು. ಈ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಹಲವು ಬರಹಗಾರರಲ್ಲಿ ಸತ್ಯಾನಂದ ಪಾತ್ರೋಟ ಆಗಿರಬಹುದು, ಇಂದೋದೂರು ಹೊನ್ನಾಪುರ ಅವರು, ಮನೋಜ್ ಅವರು, ದ್ಯಾವನೂರರ ಒಡಲಾಳ, ಕುಸುಮ ಬಾಲೆ ಅತಿ ಪ್ರಮುಖ ದಲಿತ ಸಾಹಿತ್ಯದ ಕೃತಿಗಳು. ಇಲ್ಲಿ ಮುಖ್ಯವಾಗಿ ಸಾಹಿತ್ಯ ತನ್ನ ಸ್ವಾನುಭವನಿಷ್ಠ ಮತ್ತು ಅಭಿವ್ಯಕ್ತಿ ವಿಶಿಷ್ಟತೆಗಳಿಂದ ಈ ಸಾಹಿತ್ಯದಲ್ಲಿ ರೂಪುಗೊಂಡಿದೆ. ಎಲ್ ಹನುಮಂತಯ್ಯನವರು, ಮುಳ್ಳೂರು ನಾಗರಾಜ್ ಅವರು, ಅರವಿಂದ್ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ ಕೃತಿ ಈ ದಲಿತ ಸಾಹಿತ್ಯ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವನ್ನು ಚಿತ್ರಿಸುತ್ತದೆ. ಅಸ್ಪೃಶ್ಯತೆಯ ವಿರುದ್ಧ ತನ್ನ ಹೋರಾಟವನ್ನು, ತನ್ನ ವಿಚಾರಗಳನ್ನು ತಿಳಿಸುತ್ತದೆ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಈ ಆಧುನಿಕ ಪಂಥಗಳು. ಇನ್ನು ಸ್ತ್ರೀ ಸಾಹಿತ್ಯ. ಕನ್ನಡ ಸಾಹಿತ್ಯವನ್ನು ಗಮನಿಸಿದಾಗ ಪ್ರಾಚೀನ ಸಾಹಿತ್ಯದಲ್ಲಿ ಅಷ್ಟು ಸ್ತ್ರೀ ಸಾಹಿತ್ಯ ರಚನೆಯಾಗಿಲ್ಲ. ಕನ್ನಡದ ಮೊದಲ ಕವಿತ್ರಿ ಎಂದು ಕಂತಿ 1100ರಲ್ಲಿದ್ದಂಥ ಕಂತಿ, ಅಷ್ಟು ಕಂತಿಯ ಕೃತಿಗಳು ಉಪಲಬ್ಧವಿಲ್ಲ. ಹಾಗಾಗಿ ಕನ್ನಡದ ಮೊದಲ ಕವಿತ್ರಿ ಎಂದೇ ಕರೆಯಲ್ಪಟ್ಟಂತಹ ಶ್ರೇಷ್ಠ ಶಿವಶರಣೆ ವಚನಗಾರ್ತಿ ಅಕ್ಕ ಮಹಾದೇವಿಯನ್ನು ನಾವು ಅವಳು ಯೋಗಾಂಗ ತ್ರಿವಿಧಿ, ಹಲವಾರು ಚನ್ನಮಲ್ಲಿಕಾರ್ಜುನನ ಅಂಕಿತನ ರಚನೆ ಮಾಡಿದಂಥ ವಚನಗಳು. ಶಿವಶರಣೆಯರು ಆಯ್ದಕ್ಕೆ ಲಕ್ಕಮ್ಮ ಆಗಿರ್ಬೋದು, ರಾಯಮ್ಮ ಆಗಿರಬಹುದು, ಕಾಳವೆ, ಸೋಳ ಸಂಕವೆ, ಹೀಗೆ ಹಲವಾರು ಕನ್ನಡ ವಚನಕಾರತಿಯರು ಕಂಡುಬರ್ತಾರೆ. ಅದಾದ ನಂತರ ಹದಿಬದೆ ಧರ್ಮವನ್ನು ಬರೆದಂಥ ಸಂಚಿ ಹೊನ್ನಮ್ಮ, ಶೃಂಗಾರಮಾಗಿನ ಅವಧಿಯ. ಇನ್ನು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದರೆ ಹಲವಾರು ಮಹಿಳಾ ಸಾಹಿತ್ಯಗಳು ನಮಗೆ ಗೋಚರಿಸುತ್ತಾರೆ. ಕನ್ನಡದ ಮೊದಲ ಕಾದಂಬರಗಾರ್ತಿ ನಂಜನಗೂಡಿ ತಿರುಮಲಾಂಬ,
ನಂತರ ಇತ್ತೀಚೆಗೆ ಶಾಂತಾಬಾಯಿ ಈ ನಂಜನಗೂಡು ತಿರುಮಲಾಂಬಕ್ಕಿಂತ ಪೂರ್ವದಲ್ಲೇ ಕಾದಂಬರಿನ ಬರೆದವರು ಎಂಬ ಮಾಹಿತಿ ದೊರೆಯುತ್ತದೆ. ಆರ್ ಕಲ್ಯಾಣಮ್ಮಾಗಿರಬಹುದು. ಇನ್ನು ಪ್ರಮುಖ ಕವಯಿತ್ರಿಯರಾದ ತ್ರಿವೇಣಿ ಬಹಳ ಕಾದಂಬರಿಗಳನ್ನು ಬರೆದಾರ. ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ್ ಅವರ ಬದುಕು ಕಾವ್ಯ ಕೃತಿ ಕಾದಂಬರಿ, ವೈದೇಹಿ, ಅನುಪಮ ನಿರಂಜನ, ಇತ್ತೀಚಿನ ಬರಹಗಾರ್ತಿಯರು ಸರ್ವಮಂಗಳ, ಶಶಿಕಲಾ ವಸ್ತ್ರ, ಎಚ್.ಎಲ್. ಪುಷ್ಪ, ವೀಣಾ ಶಾಂತೇಶ್ವರ್, ಹೀಗೆ ಮಹಿಳಾ ಸಾಹಿತ್ಯಗಳನ್ನು ಅವರ ಕೃತಿಗಳನ್ನು ನಾವು ತಿಳಿದುಕೊಳ್ಳಬಹುದು. ಈ ಪ್ರಸ್ತುತ ಈ ಗದ್ಯವನ್ನು ತಿಳಿದುಕೊಳ್ಳುವುದರಿಂದ ಗದ್ಯ ಸಾಹಿತ್ಯದ ಬಗ್ಗೆ ತಿಳ್ಕೊತೀವಿ. ಇನ್ನು ಕನ್ನಡ ಸಾಹಿತ್ಯದಲ್ಲಿ ರಚನೆಯಾದ ಆಯುರ್ವೇದ ಮತ್ತು ವೈದ್ಯಕೀಯ ಸಾಹಿತ್ಯವನ್ನು ಕುರಿತು ನಾವು ತಿಳ್ಕೊತೀವಿ. ಅಷ್ಟೇ ಅಲ್ಲದೆ ನಮ್ಮ ಮನೆಯ ಹಿತ್ತಲಿನಲ್ಲಿ ಬೆಳೆದ ಔಷಧಿ ಸಸ್ಯಗಳ ಎಷ್ಟು ಪ್ರಯೋಜನಕಾರಿ ಎಂಬುದನ್ನು ನಾವು ತಿಳ್ಕೊತೀವಿ. ನಮ್ಮ ಆರೋಗ್ಯವನ್ನು ಸಂರಕ್ಷಿಸಿಕೊಳ್ಳಲು ಆಯುರ್ವೇದ ಜ್ಞಾನ ಎಷ್ಟು ಅವಶ್ಯಕ ಮತ್ತು ಯಾವ ಔಷಧದಲ್ಲಿ ಯಾವ ಸಸ್ಯದಲ್ಲಿ ಯಾವ ಔಷಧಿ ಗುಣವಿದೆ ಎಂಬುದನ್ನು ನಾವು ಈ ಗದ್ಯವನ್ನು ಓದುವುದರಿಂದ ತಿಳಿಯುತ್ತೇವೆ. ಈಗ ಈ ಮನೆಯಂಗಳದಲ್ಲಿ ಔಷಧಿವನ ಈ ಲೇಖನವನ್ನು ಬರೆದಂಥ ಡಾಕ್ಟರ್ ವಸುಂಧರಾ ಭೂಪತಿಯವರ ಪರಿಚಯವನ್ನು ನೋಡೋಣ. ಡಾಕ್ಟರ್ ವಸುಂಧರಾ ಭೂಪತಿ ಅವರು ಜನನ 1962 ಜೂನ್ 5ರಲ್ಲಿ, ಸ್ಥಳ ರಾಯಚೂರು. ಇವರು ಬರೆದಂಥ ಕೃತಿಗಳು ಸಂಕ್ರಾಂತಿ, ಜೀವ ಸರಪಳಿಯ ಗೂಡು ಇವು ಕವನ ಸಂಕಲನಗಳಾಗಿವೆ. ಪ್ರೀತಿ, ರೆಕ್ಕೆ ಮೂಡಿದರೆ ಇವು ಕಥಾ ಸಂಕಲನಗಳು. ವಿಜ್ಞಾನಮಯಿ, ನವವಿಧ ಬದುಕನ್ನು ಕಲಿಸಿದ ವಿಜ್ಞಾನ ಇವು ನಾಟಕಗಳು. ಸಿ ವಿ ರಾಮಣ್ಣ, ಶ್ರೀನಿವಾಸ ರಾಮಾನುಜನ, ಕೊಡಗಿನ ಗೌರಮ್ಮ, ಪಂಡಿತಾರಣ ಸುಬ್ಬರಾವ, ಚರಕ, ಸುಶ್ರುತ ಇವರ ಜೀವನ ಚರಿತ್ರೆಗಳನ್ನು ಇವರು ಬರೆದಿದ್ದಾರೆ. ಹಣ್ಣುಗಳಲ್ಲಿ ಔಷಧೀಯ ಗುಣಗಳುಳ್ಳ ಸೊಪ್ಪು, ತರಕಾರಿಗಳು, ಪುಷ್ಪೌಷಧಿ, ಸ್ತ್ರೀ ಆರೋಗ್ಯ ಸೂತ್ರಗಳು, ಆರೋಗ್ಯ ಆನಂದ, ವೈದ್ಯಲೋಚನ, ಮನೆ ಅಂಗಳದಲ್ಲಿ ಔಷಧಿವನ, ಆಹಾರ ಆರೋಗ್ಯ ದೀಪಿಕಾ, ಮನೆಮದ್ದು, ಮಹಿಳೆ ಮತ್ತು ವಿಜ್ಞಾನ ಇವರು ಬರೆದ ಇತರ ಕೃತಿಗಳಾಗಿವೆ. ವಸುಂಧರಾ ಭೂಪತಿಯವರು ಅವರ ವೃತ್ತಿ ವೈದ್ಯೆ ಹಾಗೂ ಲೇಖಕಿಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವೈದ್ಯಕೀಯ ಸಾಹಿತ್ಯ ಮಾಲೆ, ಕನ್ನಡ ಪುಸ್ತಕ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಮಾಸಪತ್ರಿಕೆಯಾದ ಬಾಲವಿಜ್ಞಾನ, ಆರೋಗ್ಯ ಅನುರಾಗ ಮಾಸಪತ್ರಿಕೆ, ಆಯುರ್ವೇದ ಮತ್ತು ಯೋಗ ಮಾಸಪತ್ರಿಕೆ, ವಿಜ್ಞಾನ ಲೋಕ ತ್ರೈಮಾಸಿಕ ಪತ್ರಿಕೆ ಹಾಗೂ ಆರೋಗ್ಯ ವಿಜ್ಞಾನ ತ್ರೈಮಾಸಿಕ ಪತ್ರಿಕೆಗಳ ಸಂಪಾದಕ ಮಂಡಳಿಯ ಸದಸ್ಯರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಆಂಗ್ಲ ಭಾಷೆಯಲ್ಲಿ 2009ರಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಇನ್ ಯುವರ್ ಯಾರ್ಡ್ ಹಾಗೂ 2010ರಲ್ಲಿ ಹಿಂದಿ ಭಾಷೆಯಲ್ಲಿ ಅಪ್ನಾ ಸ್ವಾಸ್ಥ್ ಅಪ್ನೆ ಹಾತ್ ಎಂಬ ಕೃತಿಯನ್ನು ರಚಿಸಿದ್ದಾರೆ. 2012ರಲ್ಲಿ ಮಹಿಳೆ ಮತ್ತು ವೈಜ್ಞಾನಿಕ ಅರಿವು ಮತ್ತು 2014ರಲ್ಲಿ ಮಹಿಳೆ ಮತ್ತು ಮೌಢ್ಯ ಎಂಬ ವಿಚಾರ ಸಾಹಿತ್ಯಗಳು ಪ್ರಕಟಗೊಂಡಿವೆ. ಸಂಕ್ರಾಂತಿ ಮತ್ತು ಜೀವ ಸರಪಳಿಯ ಗೂಡು ಇವರ ಕಥಾ ಸಂಕಲನಗಳು. 2012ರಲ್ಲಿ ವಿಜ್ಞಾನಮಯ ಎಂಬ ನಾಟಕ ಹಾಗೂ 2013ರಲ್ಲಿ ನವವಿಧ ನಾಟಕಗಳು ಪ್ರಕಟಗೊಂಡಿವೆ. ಇವರು ಹಲವಾರು ರೇಡಿಯೋ ಮತ್ತು ದೂರದರ್ಶನ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಆಕಾಶವಾಣಿಯಲ್ಲಿ ಆರೋಗ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ 150ಕ್ಕೂ ಹೆಚ್ಚು ಫೋನಿನ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಸಂಜೀವಿನಿ, ಹೆಲ್ತ್ ಟಿಪ್, ಲಂಚ್ ಬಾಕ್ಸ್ ಮುಂತಾದ ಇವರ ಕಾರ್ಯಕ್ರಮಗಳು ಪ್ರಸಾರಗೊಂಡಿವೆ. ಓ ಸಖಿ, ಹಲೋ ಡಾಕ್ಟರ್ ಫೋನಿನ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಹಲವಾರು ಕಡೆ ಉಪನ್ಯಾಸಗಳನ್ನು ಮತ್ತು ಹಲವಾರು ಸಾಹಿತ್ಯ ಶಿಬಿರಗಳಲ್ಲಿ ಇವರು ಪಾಲ್ಗೊಂಡಿದ್ದಾರೆ. ಇವರು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದರು. ಈ ಆಧುನಿಕ ಸಾಹಿತ್ಯದ ಪ್ರಮುಖ ಮಹಿಳಾ ಸಾಹಿತ್ಯದ ಡಾಕ್ಟರ್ ವಸುಂಧರಾ ಭೂಪತಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. 2017ರಲ್ಲಿ HIV ಕುರಿತಾದ ಲೇಖನಕ್ಕೆ ಯುನಿಸೆಫ್ ಪತ್ರಿಕೋದ್ಯಮ ಪ್ರಶಸ್ತಿ ದೊರೆತಿದೆ. ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯಿಂದ ಶ್ರೇಷ್ಠ ಲೇಖಕಿ ಪುರಸ್ಕಾರ ಸಿಕ್ಕಿದೆ.
ಹೂ ಮತ್ತು ಆರೋಗ್ಯ ಪುಸ್ತಕಕ್ಕೆ ಅಕಲಂಕ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಶ್ರೇಷ್ಠ ವಿಜ್ಞಾನ ಸಂವಹನಕಾರ ಪ್ರಶಸ್ತಿ ಸಿಕ್ಕಿದೆ. 2013-14 ಸಾಲಿನ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ಮೊಗ್ಗು ಅರಳಿತೋ ಕೃತಿಗೆ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಗ್ರಂಥ ಪ್ರಶಸ್ತಿ ಇವರು ಪಡೆದಿದ್ದಾರೆ. ಡಾಕ್ಟರ್ PS ಶಂಕರ ವೈದ್ಯ ಸಾಹಿತ್ಯ ಇವರ ಮುಡಿಗೇರಿದೆ. ವಿಶ್ವೇಶ್ವರಯ್ಯ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಸೀತಾಸುತ ಪ್ರಶಸ್ತಿ, ಗೋರೂರು ಸಾಹಿತ್ಯ ಪ್ರಶಸ್ತಿ, ಸಾಹಿತ್ಯ ಸೇತು ಪ್ರಶಸ್ತಿಗಳು ಹೀಗೆ ಅಪಾರವಾದಂತಹ ಗೌರವವನ್ನು ಪ್ರಶಸ್ತಿಗಳನ್ನು ಪಡೆದಂತಹ ಡಾಕ್ಟರ್ ವಸುಂಧರಾ ಭೂಪತಿಯವರು ಕನ್ನಡ ನಾಡಿನ ನಮ್ಮ ಕನ್ನಡ ಸಾಹಿತ್ಯದ ಪ್ರಮುಖ ಮಹಿಳಾ ಸಾಹಿತಿಗಳಲ್ಲಿ ಒಬ್ಬರು. ಮನೆ ಅಂಗಳದಲ್ಲಿ ಔಷಧಿವನ ಲೇಖನ ಸಂಕ್ಷಿಪ್ತ ಸಾರಾಂಶ. ಆಧುನಿಕ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಆಹಾರ ಅತ್ಯಂತ ಮಹತ್ವದ ಅಂಶಗಳಾಗಿವೆ. ನಮ್ಮ ಸುತ್ತಲಿನ ಪರಿಸರದಲ್ಲಿ ಹಲವಾರು ಸಸ್ಯ ವೃಕ್ಷ ಸಂಪತ್ತಿದೆ. ಇವತ್ತು ಆರೋಗ್ಯವೇ ಭಾಗ್ಯ. ಎಲ್ಲ ಸಂಪತ್ತಿಗಿಂತಲೂ ಆರೋಗ್ಯ ಸಂಪತ್ತು ಬಹಳ ಮಹತ್ವದ್ದು. ನಮ್ಮ ಹಿಂದಿನ ಹಿರಿಯರು ಹಲವಾರು ಸಸ್ಯಗಳಲ್ಲಿ ಔಷಧೀಯ ಗುಣವಿದೆ ಅನ್ನೋದನ್ನು ಬಳಸ್ತಾ ಇದ್ದರು. ಆದರೆ ಇವತ್ತು ಆಧುನಿಕ ಶೈಲಿ, ಒತ್ತಡದ ಬದುಕು, ಇವಳು ಮನುಷ್ಯ ಇವತ್ತು ತನ್ನ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದಾನೆ. ಸ್ವಲ್ಪ ಆರಾಮವಿರದಿದ್ದರೂ ಕೂಡ ದವಾಖಾನೆಗೆ ಹೋಗೋದು, ಇಂಗ್ಲೀಷ್ ವೈದ್ಯಕೀಯ ಗುಳಿಗೆಗಳನ್ನು ಇಂಜೆಕ್ಷನನ್ನು ಪಡೆಯುವುದು, ಸಣ್ಣ ಸಣ್ಣ ರೋಗಕ್ಕೂ ಅಪಾರವಾದ ಹಣವನ್ನು ಖರ್ಚು ಮಾಡುವಂಥ ಪರಿಸ್ಥಿತಿ ಇವತ್ತಿನ ದೇಶ ಒದಗಿ ಬಂದಿದೆ. ಯಾಕಂದರೆ ನಮಗೆ ನಮ್ಮ ಸುತ್ತಲೂ ಹಲವು ಸಸ್ಯಗಳಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದ ಅತಿ ಪ್ರಯೋಜನಕಾರಿ ಉಪಯುಕ್ತ ಸತ್ವ ಇದೆ ಎಂಬುದು ನಮಗೆ ತಿಳಿದಿಲ್ಲ. ಆ ಒಂದು ಮನವರಿಕೆಯನ್ನು ಮಾಡಿಕೊಡುವಂತಹ ಸಸ್ಯಗಳಲ್ಲಿ ಔಷಧಿ ಗುಣ ಎಷ್ಟು ಮಹತ್ವದ್ದು ಎಂಬುದನ್ನು ಮನವರಿಕೆ ಮಾಡುವಂಥ ಒಂದು ಗದ್ಯ ಲೇಖನ ಇದಾಗಿದೆ. ನಮ್ಮ ಆರೋಗ್ಯ ರಕ್ಷಣೆಗೆ ಹಲವಾರು ಕೂಡ ಔಷಧಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಈ ಪ್ರಸ್ತುತ ಲೇಖನದಲ್ಲಿ ಲೇಖಕಿಯರು ಅಮೃತ ಬಳ್ಳಿ ಬಗ್ಗೆ, ಅಡಸೋಗೆ, ಒಂದೆಲಗ, ಕರಿಬೇವು, ಜ್ಯೇಷ್ಠಮಧು, ತುಂಬೆ, ದಾಸವಾಳ, ದೊಡ್ಡಪತ್ರೆ, ನಂದಿ ಬಟ್ಟಲು, ನುಗ್ಗೆ ಹೀಗೆ ಈ 10 ಸಸ್ಯಗಳ ಔಷಧೀಯ ಗುಣ, ಅವುಗಳ ವೈಜ್ಞಾನಿಕ ಹೆಸರು, ಅವುಗಳ ರಾಸಾಯನಿಕ ಗುಣ ಮತ್ತು ಆರೋಗ್ಯದಲ್ಲಿ ಅವುಗಳ ಪಾತ್ರವೇನು ಎಂಬ ವಿಚಾರವನ್ನು ಪ್ರಸ್ತುತಪಡಿಸಿದ್ದಾರೆ. ಯಾವ ಸಸ್ಯದಲ್ಲಿ ಯಾವ ಗುಣವಿದೆ, ಯಾವ ರೋಗಕ್ಕೆ ಯಾವುದು ಮದ್ದಾಗಿ ಪರಿಣಮಿಸಬಲ್ಲದು ಎಂಬುದನ್ನು ಈ ಗದ್ಯ ಲೇಖನದಲ್ಲಿ ನಾವು ತಿಳಿದುಕೊಳ್ಳಬಹುದು. ಭಾರತೀಯ ಪರಂಪರಾಗತ ಬದುಕು, ಆಹಾರ ಪದ್ಧತಿಗಳು ಮಾರಣಾಂತ ರೋಗಗಳಿಂದ ಪಾರಾಗಲು ಹೇಗೆ ನಮಗೆ ದಾರಿ ತೋರುತ್ತವೆ ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಹೀಗೆ ಈ ಪ್ರಸ್ತುತ ಲೇಖನದಲ್ಲಿ ಔಷಧೀಯ ಸಸ್ಯಗಳನ್ನು ತಿಳಿಯಲು ಮತ್ತು ಅವುಗಳನ್ನು ಬಳಸಲು ಮತ್ತು ಬೆಳೆಸುವ ಒಂದು ಅಂಶಗಳು ಮೂಡಿ ಬಂದಿವೆ. ಇಲ್ಲಿಯವರೆಗೆ ಈ ಗದ್ಯ ಭಾಗದ ಮೊದಲನೇ ಅವಧಿಯಲ್ಲಿ ನಾವು ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳನ್ನು, ಮಹಿಳಾ ಸಾಹಿತ್ಯ ಪ್ರಮುಖ ಮಹಿಳಾ ಸಾಹಿತಿಗಳನ್ನು ಹಾಗೂ ಪ್ರಸ್ತುತ ಲೇಖನವನ್ನು ಬರೆದಂತಹ ಕವಯಿತ್ರಿ ಲೇಖಕಿ ಡಾಕ್ಟರ್ ವಸುಂಧರಾ ಭೂಪತಿಯವರ ಸಮಗ್ರ ಪರಿಚಯವನ್ನು, ಅವರ ಕೃತಿಗಳು, ಅವರು ನಿರ್ವಹಿಸಿದ ಪತ್ರಿಕೆಗಳು ಮತ್ತು ಅವರು ನೀಡಿದಂಥ ಉಪನ್ಯಾಸ ಮತ್ತು ಅವರ ಪಡೆದಂಥ ಪ್ರಶಸ್ತಿಗಳ ಬಗ್ಗೆ ಪರಿಚಯ ಮಾಡಿಕೊಂಡೆವು. ಈ ಬಹು ಆಯ್ಕೆಯ ಪ್ರಶ್ನೆಗಳು ಸುಮಾರು 5 ಇದೆ. ಅದರಲ್ಲಿ ಒಂದನೇದ್ದು, ಮನೆ ಅಂಗಳದಲ್ಲಿ ಔಷಧಿವನ ಈ ಲೇಖನ ಬರೆದ ಲೇಖಕರು ಯಾರು? ಆಧುನಿಕ ಕನ್ನಡ ಸಾಹಿತ್ಯ ಪಂಥಗಳಲ್ಲಿ ಕೆಳಗೆ ಯಾವುದು ಅಲ್ಲ? ಸಂಕ್ರಾಂತಿ ಇದು ವಸುಂಧರಾ ಭೂಪತಿಯವರ ಕಥೆಯೋ, ನಾಟಕವೋ, ಕವನ ಸಂಕಲನೋ, ವೈದ್ಯಕೀಯ ಕೃತಿಯೋ? ಮನೆ ಅಂಗಳದಲ್ಲಿ ಔಷಧಿವನ ಇದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? ಹಸಿರು ಹಣ್ಣು ಕೃತಿ ಬರೆದವರು ಯಾರು? ಈ 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿಬೇಕು. ಇವತ್ತಿನ ತರಗತಿಯಲ್ಲಿ ಇಷ್ಟು ವಿಷಯಗಳನ್ನು ನಾವು ತಿಳಿದುಕೊಂಡೆವು. ಇಲ್ಲಿವರೆಗೆ ನನ್ನ ತರಗತಿಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಮುಂದಿನ ಅವಧಿಯಲ್ಲಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.